ನಾನು ಇಷ್ಟು ದಿನ ರಾಯಲ್ ಎನ್ಫೀಲ್ಡ್ ಒಂದು ಕೇರ್ಲೆಸ್ ಬ್ರ್ಯಾಂಡ್ ಅನ್ಕೊಂಡಿದ್ದೆ, ಆದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಗೊತ್ತಾಗ್ತಿದೆ ಓಲಾದವರು ಅದ್ರ ಅಪ್ಪ ಅಂತ. ನೀನು ಮಗನೇ ಅಲ್ಲ, ನೀನು ದಿ ರಾಯಲ್ ಎನ್ಫೀಲ್ಡ್ ಆಫ್ ಎಲೆಕ್ಟ್ರಿಕ್ ಬೈಕ್ಸ್. ಜನ ಪೆಟ್ರೋಲ್ ಗಾಡಿನ ಬಿಟ್ಟು ಎಲೆಕ್ಟ್ರಿಕ್ ಗಾಡಿನ ತಗೊಳಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಇದರಲ್ಲಿ ದುಡ್ಡು ಉಳಿಸಬಹುದು. ರಾತ್ರಿ ಹೊತ್ತು ಮಲಗಬೇಕಾದ್ರೆ ಚಾರ್ಜ್ ಹಾಕ್ಬಿಟ್ಟು ಬೆಳಗ್ಗೆ ಹೊತ್ತು ನೆಮ್ಮದಿಯಾಗಿ ಗಾಡಿನ ಎತ್ಕೊಂಡು ಓಡಾಡಬಹುದು ಅಂತ. ಆದ್ರೆ ಓಲಾ ಓನರ್ಸ್ ಗಳು ಈ ಗಾಡಿನ ನೆಮ್ಮದಿಯಾಗಿ ಓಡಿಸಕ್ಕಿಂತ ಜಾಸ್ತಿ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ ಗಾಡಿ ಕೆಟ್ಟೋಗಿದೆ ಅಂತ ಪೋಸ್ಟ್ ಹಾಕೋದು, ಯೂಟ್ಯೂಬ್ ಅಲ್ಲಿ ನನ್ ಗಾಡಿ ಸರಿಗಿಲ್ಲ ಅಂತ ವಿಡಿಯೋ ಹಾಕೋದು, ಶೋರೂಮ್ ಅಲ್ಲಿ ಹೋಗಿ ಕಿತ್ತಾಡದೆ ಆಗ್ಬಿಡಿದೆ ಗುರು. ಇದರಲ್ಲಿ ಇನ್ನೊಂದು ಮಜಾ ಏನು ಅಂದ್ರೆ ಈ ಗಾಡಿ ಡಿಸೈನ್ ಮಾಡಿರೋ ಮೇಡಮ್ ಮಹೇಂದ್ರ ತಾರ್ನ ಕೂಡ ಡಿಸೈನ್ ಮಾಡಿದ್ದಾರೆ. ವೈಟ್ ಕಲರ್ ಸೇಮ್ ವ್ರಾಂಗ್ಲರ್ ತರಾನೇ ಕಾಣ್ತದಲ್ವಾ. ನಮ್ ಕನ್ನಡದಲ್ಲಿ ಒಂದಷ್ಟು ಜನ ಸೂಪರ್ ಸ್ಟಾರ್ ಅನ್ಸ್ಕೊಳ್ಳೋರು ಬರೀ ರೀಮೇಕ್ ಮೂವಿಗಳು ಮಾಡ್ಕೊಂಡು ಜೀವನ ನಡೆಸ್ತಾ ಇದಾರೆ. ಮೋಸ್ಟ್ಲಿ ಈ ಡಿಸೈನರ್ದು ಅದೇ ಕತೆ ಇರಬೇಕು. ಇದರಲ್ಲಿರೋ ಪ್ಲಾಸ್ಟಿಕ್ ಕ್ವಾಲಿಟಿ, ಟಪ್ಪರ್ ವೇರ್ ಬಾಟ್ಲ್ ಕ್ಯಾಪ್ ಅಲ್ಲಿರೋ ಪ್ಲಾಸ್ಟಿಕ್ ಕ್ವಾಲಿಟಿ ಎರಡು ಒಂದೇ. ಆಕ್ಚುಲಿ ಅದೇ ಚೆನ್ನಾಗಿದೆ. ಆಲ್ರೆಡಿ ಈ ಗಾಡಿ ಒಂದ್ಸಲ ಬಿದ್ದಿದೆ, ಊಸ್ಟ್ ಆಗಿದೆ. ಹುಡುಗಿರು ಅವ್ರನ್ನವ್ರು ಚೆನ್ನಾಗಿ ನೋಡ್ಕೋತಾರೆ, ಗಾಡಿನ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಆದ್ರೆ ಹುಡುಗರು ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಗಾಡಿನ ಚೆನ್ನಾಗಿ ನೋಡ್ಕೋತೀವಿ. ನೋಡಿ, ಹುಡುಗಿರ್ ಗಾಡಿ ಅಂತ ಪ್ರೂವ್ ಆಗೋಯ್ತು. ಸಿಂಗಲ್ ಫೋರ್ಕ್